ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಂ ಅಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಂ ಅಜಂ ವಿಭುಂ ಆದ್ಯಂ ಈಶಂ ವಂದೇ ಭವಘ್ನಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಇನ್ನೊಂದು 4-5 ದಿವಸಗಳ ಕಾಲ ನಿಮ್ಮ ಜೊತೆಗೆ ನಾವು ಕಲಿಯುಗದಿಂದ ದ್ವಾಪರದತ್ತ ಪಯಣ. ದ್ವಾಪರದಲ್ಲಿ ಕೃಷ್ಣ ಪಾಂಡವರು ಈ ನೆಲದಲ್ಲಿದ್ದ ಕಾಲಕ್ಕೆ ಪಯಣ, ದ್ವಾಪರದತ್ತ ಯುಗದತ್ತ ಮಾತ್ರ ಅಲ್ಲ, ದ್ವಾರಕೆಯತ್ತ ಪಯಣ. ದ್ವಾರಕೆ, ಹಸ್ತಿನಪುರ, ಕುರುಕ್ಷೇತ್ರ ಇದನ್ನೆಲ್ಲ ಸುತ್ತಾಡಿ ಭೀಮ, ಅರ್ಜುನರು, ಕೃಷ್ಣ ಇದ್ದ ಕಾಲದ ಭಾರತದ ಒಂದು ಸಣ್ಣ ಮಾನಸಿಕ ಸ್ಪರ್ಶ. ಆ ಸಣ್ಣ ಮಾನಸಿಕ ಸ್ಪರ್ಶವೇ ನಮ್ಮ ಬದುಕಿಗೆ ಒಂದು ಬಹಳ ದೊಡ್ಡ ಸೈಕೋಥೆರಪಿಯಾಗಿ ಪರಿಣಮಿಸುವಂಥದ್ದು. ಮಹಾಭಾರತ ಇವತ್ತು ಏನಾಗಿದೆ ನಮ್ಮ ದೇಶದ ಅವಸ್ಥೆ ಅಂತಂದರೆ ಬಹಳ ವಿಚಿತ್ರ. ಇವತ್ತು ಸಂಸ್ಕೃತ ಭಾಷೆ ನಮಗೆ ಅದು ಫಾರಿನ್ ಟಂಗ್ ಆಗಿದೆ. ಇವತ್ತು ಸಂಸ್ಕೃತ ಭಾಷೆಯಲ್ಲಿ ಮಾತಾಡಿದರೆ ಇವು ಯಾವ ದೇಶದವ ಅಂತ ನೋಡ್ತಾರೆ ಇಲ್ಲಿ ಜನ. ಆ ಒಂದು ಸ್ಥಿತಿ ಬಂದಿದೆ. ಬೆಂಗಳೂರಿನಲ್ಲಿ ಒಬ್ಬರು ಒಂದು ಮಾತಾಡಿದರು, ದೊಡ್ಡ ಲೇಖಕ, ದೊಡ್ಡ ವಿದ್ವಾಂಸ ಅವರು. ಏನಂದರೆ, ನಾನು ನಿಮ್ಮ ಮಹಾಭಾರತವನ್ನು ಓದಲಿಲ್ಲ, ಓದದೇ ಇರುವುದರ ಬಗ್ಗೆ ನನಗೆ ಪಶ್ಚಾತ್ತಾಪ ಇಲ್ಲ ಅಂದರು. ನಮ್ಮ ಸ್ಥಿತಿಯಲ್ಲಿ ಬಂದಿದೆ ಅಂದರೆ ಅದು ಓದಬೇಕಾದ ಗ್ರಂಥ ಅಲ್ಲ ಅಂತ ಅವರ ಅರ್ಥ. ನಾನು ಯೋಚನೆ ಮಾಡಿದೆ, ಈ ಮನುಷ್ಯನಿಗೆ ಮಹಾಭಾರತ ಓದಲಿಲ್ಲ ಅನ್ನೋದು ಸಭೆಯಲ್ಲಿ ಹೇಳಿಕೊಳ್ಳೋ ಒಂದು ಹೆಗ್ಗಳಿಕೆ. ಅಂದರೆ ಎಲ್ಲಿಗೆ ಬಂತು ನಮ್ಮ ಸ್ಥಿತಿ? ಇಗ್ನೋರೆನ್ಸ್ ಈಸ್ ಎ ಕ್ವಾಲಿಫಿಕೇಶನ್ ಇನ್ ದಿಸ್ ಕಂಟ್ರಿ. ನೀವು ಗೊತ್ತಿಲ್ಲ ಅಂತ ಅನ್ನೋದನ್ನು ಹೆಗ್ಗಳಿಕೆ ಅಂತ ಹೇಳುವಷ್ಟು ನಾಚಿಕೆ ಬಿಟ್ಟ ಜನಾಂಗ ಈ ದೇಶದಲ್ಲಿ ಹುಟ್ಟುತ್ತಾ ಇದೆ. ಮಹಾಭಾರತ ಓದಲಿಲ್ಲ ಅನ್ನೋದು ಒಂದು ದೊಡ್ಡ ಸಂಗತಿ ಅವರಿಗೆ. ಅಂದರೆ ಅದೆಲ್ಲ ಮೂಢನಂಬಿಕೆಯ ಕಂತೆ, ನಾವು ಓದಿಲ್ಲ ಅಂತ. ಇದು ಒಂದು ಗ್ರಂಥವನ್ನು ನನಗೆ ಇವಾಗ ನೆನಪಾಗೋದೇನು ಗೊತ್ತಾ? ನಮಗೆ ಸ್ವಾತಂತ್ರ್ಯ ಬರುವ ಮುಂಚೆ ಈ ದೇಶದಲ್ಲಿ ಒಬ್ಬ ಕಲ್ಕತ್ತಾ ಹೈಕೋರ್ಟ್ನಲ್ಲೂ ಜಸ್ಟಿಸ್ ಇದ್ದರು. ಅವರು ವಿದೇಶಿಯರು, ಇಂಗ್ಲೆಂಡ್ ಕಳಿಸಿತ್ತು ಅವರನ್ನು. ಅವರು ಪಾಶ್ಚಾತ್ಯರು. ಅವರ ಹೆಸರು ಜಾನ್ ವುಡ್ರೋಫ್ ಅಂತ. ಅವರು ಒಂದು ಮಾತು, ಆವಾಗ ನಮಗಿನ್ನೂ ಸ್ವಾತಂತ್ರ್ಯ ಸಿಗೋ ಮುಂಚೆ ಬಹಳ ಹಿಂದೆ ಅವರು ತಾನು ಒಂದು ಪುಸ್ತಕದಲ್ಲಿ ಅನುಭವ ಬರೀತಾ ಒಂದು ಮಾತು ಹೇಳ್ತಾರೆ. ಅವರು ಕಾಲೇಜಿಗೆ ಯಾವುದೋ ಕಲ್ಕತ್ತಾದ ಯಾವುದೋ ಒಂದು ಯೂನಿವರ್ಸಿಟಿಗೆ ಭೇಟಿ ಕೊಟ್ಟರಂತೆ. ಭೇಟಿ ಕೊಟ್ಟು ಆ ಹುಡುಗರ ಹತ್ರ ಕೇಳಿದರು, ನಿಮ್ಮ ದೇಶದ ಭಾರತ, ರಾಮಾಯಣ, ಉಪನಿಷತ್ತುಗಳು, ವೇದ, ಭಗವದ್ಗೀತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಆವಾಗ ಆ ಯೂನಿವರ್ಸಿಟಿಯ ಹುಡುಗರು ಹೇಳಿದ್ರಂತೆ, ಇಟ್ ಈಸ್ ಆಲ್ ಮೀನಿಂಗ್ಲೆಸ್ ಅಂತ ಹೇಳಿದಂತೆ. ಅವರು ಓದೇ ಇಲ್ಲ. ಅದು ಯಾಕೆ ಮೀನಿಂಗ್ಲೆಸ್ಸು? ಯಾಕೆ ನನಗೆ ಮೀನಿಂಗ್ ಗೊತ್ತಿಲ್ಲದೆ ಇರುವುದರಿಂದ, ಅದಿಷ್ಟೇ ಲಾಜಿಕ್. ಓದದೇ ಇರುವುದರಿಂದಲೇ ಮೀನಿಂಗ್ಲೆಸ್ ಅಂತ ಹೇಳಿ ಆ ಹುಡುಗರಿಗೆ ಆ ಥರ ಎಜುಕೇಶನ್ ಕೊಡ್ತಾ ಇದ್ದೇವೆ ನಾವು. ಅವೆಲ್ಲ ಮೂಢನಂಬಿಕೆ ದೊಡ್ಡ. ಆ ಹುಡುಗರು ಇಟ್ ಈಸ್ ಆಲ್ ಮೀನಿಂಗ್ಲೆಸ್ ಅಂತ ಹೇಳಿದ್ರಂತೆ. ಆ ಜಾನ್ ವುಡ್ರೋಫ್ ಹೇಳ್ತಾರೆ, ಭಾರತ ದೇಶದ ಮುಂದಿನ ಜನಾಂಗ ಇವರು, ದೇಶ ಕಟ್ಟುವಂಥವರು. ಈ ಹುಡುಗರ ಬಾಯಿಂದ ಇಂಥ ಉತ್ತರ ನಾನು ನಿರೀಕ್ಷಿಸಿರಲಿಲ್ಲ ಅಂತ ಹೇಳ್ತಾರೆ ಅವರು. ನೋಡಿ, ಪಾಶ್ಚಾತ್ಯರೊಬ್ಬರಿಗೆ ದುಃಖ ಆಗಿದೆ, ಇಂಥ ಮಾತಾಡೋ ಹುಡುಗರು ಈ ದೇಶದಲ್ಲಿ ಹುಟ್ಟಿದಾರಲ್ಲ, ಎಂಥ ದುರಂತ ಈ ದೇಶದ್ದು. ಅವ್ರು ಹೇಳ್ತಾರೆ, ಹೀಗೆ ಹೇಳಬಾರ್ದಿತ್ತು ಅವರು. ಯಾಕೆಂದರೆ ಇಟ್ ಮೇ ಬಿ, ಅವರು ಒಂದು ಮಾತು ಹೇಳ್ತಾರೆ, ಇಟ್ ಮೇ ಬಿ ಗುಡ್ ಆರ್ ಇಟ್ ಮೇ ಬಿ ಬ್ಯಾಡ್,
ಬಟ್ ಇಟ್ ಹ್ಯಾಸ್ ಎ ಮೀನಿಂಗ್. ದೇ ಆರ್ ನಾಟ್ ಫೂಲ್ಸ್ ಟು ಬಿಲೀವ್ ಇನ್ ವಾಟ್ ಈಸ್ ಮೀನಿಂಗ್ಲೆಸ್ ಅಂತ. ಪ್ರಾಚೀನರು ಮೀನಿಂಗ್ಲೆಸ್ ಆಗಿರ್ತಕ್ಕಂಥದ್ದನ್ನೇ ನಂಬುವಷ್ಟು ಮೂರ್ಖರಿರಲಿಲ್ಲ ಅನ್ನೋದಾದ್ರೂ ಗೊತ್ತಿರಬೇಕಿತ್ತು ಈ ಹುಡುಗರಿಗೆ. ಇಟ್ ಈಸ್ ಆಲ್ ಮೀನಿಂಗ್ಲೆಸ್ ಅಂತ ಹೇಳಬಾರ್ದಿತ್ತು ಅವರು. ಯಾಕೆ ಹೇಳಿದರು? ಅವರೇ ಅದಕ್ಕೆ ಕಾರಣ ಹೇಳ್ತಾರೆ, ಇಂಡಿಯನ್ಸ್ ಹ್ಯಾವ್ ಬಿಕಮ್ ಮಾನಸ ಪುತ್ರಾಸ್ ಆಫ್ ಇಂಗ್ಲಿಷ್ ಅಂತ. ಇವರು ಇಂಗ್ಲಿಷ್ ಅಂದ್ರೆ ಬಹಳ ದೊಡ್ಡ ಸಂಗತಿ ಎನ್ನುವಂಥ ಒಂದು ಭ್ರಮೆಗೆ ಒಳಗಾಗಿದ್ದಾರೆ. ಹೀಗೆ ಒಂದು ರೀತಿಯಿಂದ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯಲ್ಲಿ ಇರತಕ್ಕಂಥ ಸಂಪತ್ತನ್ನ ಮರೆತು ಕಳ್ಕೊಂಡು, ಯಾಕೆಂದ್ರೆ ಇರೋದು ಸಂಪತ್ತಲ್ಲ, ಇರೋದು ಗೊತ್ತಿರೋದು ಸಂಪತ್ತು. ಇರವು ಸಂಪತ್ತಲ್ಲ, ಇರವಿನ ಅರಿವು ಸಂಪತ್ತು. ಯಾಕೆಂದ್ರೆ ನನ್ನ ಕಿಸೆಯಲ್ಲಿ ನನಗೆ ಗೊತ್ತಿಲ್ಲದ ಹಾಗೆ ಯಾರಾದರೂ ಒಂದು 10 ರೂಪಾಯಿ ನೋಟ್ ಹಾಕಿದರೆ, ನನ್ಗೆ ಗೊತ್ತಿಲ್ಲದೆ ಇದ್ರೆ ನಾನು 10 ರೂಪಾಯಿ ಧನಿಕ ಅಲ್ಲ, ನಾನು ಜೈತದ್ದು ಹೇಳ್ತೇನೆ, ನಂಗೆ ಅರ್ಜೆಂಟ್ 10 ರೂಪಾಯಿ ಕೊಡಿ ಮತ್ತೆ ಕೊಡ್ತೇನೆ ಅಂತ. ಯಾಕಂದ್ರೆ ನನ್ನ ಕಿಸೆಯಲ್ಲಿ ಇರೋದು ನನಗೆ ಗೊತ್ತಿದ್ರೆ ಮಾತ್ರ ಅದು ನನ್ನ ಸಂಪತ್ತಾಗೋದು. ಈಗ ಏನಾಗಿದೆ ಅಂದರೆ, ಈ ದೇಶದಲ್ಲಿ ಅಪಾರವಾದಂಥ ಜ್ಞಾನದ ಸಂಪತ್ತಿದೆ, ಆದರೆ ಇರವಿನ ಅರಿವೇ ಇಲ್ಲ ನಮಗೆ. ನಾವು ಪರದೇಶದ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ವಿದೇಶದ ಮುಖ ನೋಡುವ ಸ್ಥಿತಿ ಬಂದಿದೆ. ಈ ದೇಶದಲ್ಲಿ ಪ್ರಾಚೀನರು ನಮಗೋಸ್ಕರ ಬಿಟ್ಟು ಹೋದ ಪಿತ್ರಾರ್ಜಿತವಾದ ಸಂಪತ್ತನ್ನು ಮರೆತು ಬದುಕ್ತಾ ಇದ್ದೇವೆ ನಾವು. ಮಹಾಭಾರತದತ್ತ ಯಾಕೆ ಕಣ್ಣು ಹೊರಡಿಸಬೇಕು? ಕೆಲವರು ಹೇಳ್ತಾರೆ ಅದು 5,000 ವರ್ಷದ ಹಿಂದಿನ ಯಾವುದೋ ಒಂದು ಇತಿಹಾಸ, ಯಾರ್ದೋ ಒಂದು ಕಥೆ ನಡೆದಿತ್ತೋ ಬಿಟ್ಟಿತ್ತೋ ಗೊತ್ತಿಲ್ಲ, ಅದನ್ನು ಕಟ್ಕೊಂಡು ನಮಗೇನಾಗಬೇಕಾಗಿದೆ ಅಂತ. ಅದು 5,000 ವರ್ಷದ ಹಿಂದಿನ ಕಥೆ ಅಲ್ಲ, ಅದು ಯಾವ ಕಾಲಕ್ಕೂ ಹೊಸ ಕಥೆ. ಒಂದು ಮಾತಿದೆ ಉಪನಿಷತ್ನಲ್ಲಿ, ಯದೇವ ವಿದ್ಯೆಯ ಕರೋತಿ ಶ್ರದ್ಧಯೋಪನಿಷದಾ ತದೇವ ವೀರ್ಯವತ್ತರಂ ಭವತಿ. ಬಹಳ ಮಹತ್ವದ ಮಾತಿದು. ನಮ್ಮಲ್ಲಿ ತುಂಬ ಜನ ಪ್ರಾಚೀನ ಸಂಸ್ಕೃತಿ, ಪರಂಪರೆ, ನಮ್ಮ ನಡೆ ನುಡಿ, ನಮ್ಮ ಧರ್ಮ ಆಚರಣೆ ಇದರ ಬಗ್ಗೆ ನಂಬಿಕೆ ಇರೋರಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಉಪನಿಷತ್ತು ಒಂದು ಎಚ್ಚರ ಕೊಡುತ್ತೆ ನಮಗೆ. ಏನನ್ನ ನೀವು ಮಾಡ್ತೀರೋ, ನಾವು ಬೇಕಾದಷ್ಟು ಧರ್ಮಾಚರಣೆ ಅದು ಇದು ಮನೆಯಲ್ಲಿ ಹಬ್ಬ ಹರಿದಿನ ಎಲ್ಲ ಮಾಡ್ತೇವೆ. ಏನನ್ನ ನೀವು ಮಾಡ್ತೀರೋ ಅದನ್ನು ತಿಳಿದು ಮಾಡಿ ಅಂತದೆ. ಇದೇವ ವಿದ್ಯೆಯ ಕರೋತಿ. ಮೊದಲು ತಿಳ್ಕೊಳ್ಳಿ, ತಿಳ್ಕೊಂಡು ನಂಬಿ ಮಾಡಿ ಅಂತ. ಸೊ ಮಾಡುವುದರ ಮೊದಲು 2 ಬೇಕು ಅಂತಾರೆ. ಒಂದು, ಯಾಕೆ ಮಾಡ್ತಾ ಇದ್ದೇವೆ, ಏನು ಮಾಡ್ತಾ ಇದ್ದೇವೆ ಅನ್ನುವ ತಿಳುವಳಿಕೆ, ಮತ್ತು ಅದರ ಬಗ್ಗೆ ಶ್ರದ್ಧೆ, ಮಾಡುವುದರ ಬಗ್ಗೆ. ಈಗ ಏನಾಗಿದೆ ಅಂದರೆ, ಮಾಡುವವರಿಗೆ ಶ್ರದ್ಧೆ ಇದೆ, ತಿಳುವಳಿಕೆ ಇಲ್ಲ. ತಿಳುವಳಿಕೆ ಇರೋವರಿಗೆ ಶ್ರದ್ಧೆಯೂ ಇಲ್ಲ, ಮಾಡುವುದೂ ಇಲ್ಲ. ಮಹಾಭಾರತ 5,000 ವರ್ಷಗಳ ಹಿಂದಿನ ಕಥೆ ಅಲ್ಲ. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಮಹಾಭಾರತ ಅಂದರೆ ಕೌರವ ಪಾಂಡವರ ಪಾಲ್ಪಟ್ಟಿ ಜಗಳ. ಇಷ್ಟೇ ಆಗಿದ್ರೆ ಮಹಾಭಾರತ ರಚನೆ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಏನು, ಅಣ್ಣ ತಮ್ಮಂದಿರ ಪಾಲ್ಪಟ್ಟಿ ಜಗಳ. ಇದು ಹೊಸ ಏನಿದೆ ಇದರಲ್ಲಿ? ಅಣ್ಣ ತಮ್ಮಂದಿರ ಪಾಲ್ಪಟ್ಟಿ ಜಗಳದಲ್ಲಿ ಹೊಸತೇನಿದೆ? ರೆಕಾರ್ಡ್ ಮಾಡುವಂತಹ ಅದೊಂದು ಇತಿಹಾಸ ಆಗುವಂತಹ ವಿಷಯ ಏನಿದೆ? ಯಾಕೆಂದ್ರೆ ಎಲ್ಲಿ ಅಣ್ಣ ತಮ್ಮಂದಿರು 2 ಮಕ್ಕಳಿದ್ದಾರೋ ಆ ಎಲ್ಲ ಮನೆಯಲ್ಲೂ ಇದ್ದದ್ದೇ ಇದು. ಅದೇನು ಪಾಂಡವರ ಕಾಲದಲ್ಲೆಲ್ಲ 1-2 ಸಂಗತಿ. ಒಂದು, ಒಬ್ಬನೇ ಮಗ ಇರಬೇಕು, ಅಥವಾ ಅಪ್ಪ ಆಸ್ತಿ ಮಾಡದೆ ಸಾಲ ಮಾಡಿ ಸಾಯ್ಬೇಕು. ಅವಾಗ ತಮ್ಮ ಹೇಳ್ತಾರೆ ನನಗೆ ಬೇಡ ಅಪ್ಪನ ಆಸ್ತಿ ಅಣ್ಣನಿಗೆ ಇರಲಿ, ಅಣ್ಣ ಹೇಳ್ತಾರೆ ನನಗೆ ಬೇಡ ತಮ್ಮ, ಯಾಕಂದ್ರೆ ಸಾಲ ಮಾತ್ರ ಇರೋದು. ಅಪ್ಪ ಸಾಲ ಮಾಡಿ ಸತ್ತರೆ ಮಕ್ಕಳು ಜಗಳ ಮಾಡಿಕೊಳ್ಳೋದಿಲ್ಲ, ಯಾವುದೇ ಪಾಲು ನನಗೆ ಬೇಕು ಅಂತ. ಒಂದು ಮಕ್ಕಳು ಇರಬಾರ್ದು, ಒಬ್ಬನೇ ಮಗ ಇರಬೇಕು. ಎಲ್ಲಿ 2 ಮಕ್ಕಳಿದ್ದಾರೋ, ಎಲ್ಲಿ ಅಪ್ಪ ಆಸ್ತಿ ಮಾಡಿದ್ದಾನೋ ಅಲ್ಲೆಲ್ಲ ಇರೋದೇ ಮಹಾಭಾರತ. ಅದೊಂದು ದೊಡ್ಡ ಸಂಗತಿ ಇರೋದು. ಅದೇನು ಇತಿಹಾಸ ಏನು? ಅಷ್ಟೇ ಆಗಿದ್ರೆ ಅದು ಇತಿಹಾಸ ಅಲ್ಲ. ಅದೊಂದು ದಾಖಲೆ. 1,00,000 ಶ್ಲೋಕಗಳಷ್ಟು ಬೃಹತ್ ಗ್ರಂಥದಲ್ಲಿ ಬರೆದಿರುವಂತಹ ಇತಿಹಾಸ ಆಗ್ತಿರ್ಲಿಲ್ಲ. ಅದು ಅಷ್ಟೇ ಇತಿಹಾಸ ಅಲ್ಲ. ಯಾಕೆಂದ್ರೆ ಈ ವಿಷಯವನ್ನು ಮೊದಲು ನಮಗೆ ಬಹಳ ಸ್ಪಷ್ಟವಾಗಿ ಎಚ್ಚರಿಸಿದವರು ಆಚಾರ್ಯ ಮಧ್ವರು. ಏವಂ ಅಧ್ಯಾತ್ಮನಿಷ್ಠಂ ಹಿ ಸರ್ವಂ ಭಾರತ ಮುಚ್ಯತೆ ಅಂತ. ಇಡೀ ಭಾರತಕ್ಕೆ ನೀವು ತಿಳ್ಕೊಂಡ ಹಾಗೆ 5,000 ವರ್ಷಗಳ ಹಿಂದಿನ ಯಾವುದೋ ರಾಜಮನೆತನದ ಅಣ್ಣ ತಮ್ಮಂದಿರ ಪಾಲ್ಪಟ್ಟಿಯ ಜಗಳ ಅಷ್ಟೇ ಅಲ್ಲ. ಅಷ್ಟೇ ಆಗಿದ್ರೆ ಅದು ಇಷ್ಟು ರಾಷ್ಟ್ರೀಯ ಗ್ರಂಥ ಆಗ್ತಿರ್ಲಿಲ್ಲ. 1000 ವರ್ಷಗಳಿಂದ ಜನ ಗೌರವಿಸುವಂತಹ ಗ್ರಂಥ ಆಗ್ತಿರ್ಲಿಲ್ಲ. ಅದು ಪಾಂಡವರ ಕೌರವರ ಕಥೆ ಅಲ್ಲ. ಅದು 5,000 ವರ್ಷದ ಹಿಂದಿನ ಕಥೆ ಅಲ್ಲ. ಅದು ಇಂದಿನ ಕಥೆ, ಅದು ನಾಳಿನ ಕಥೆ, ಅದು ನಮ್ಮ ನಿಮ್ಮ ಕಥೆ ಅಂತ ಹೇಳಿ. ನಮ್ಮ ನಿಮ್ಮ ಕಥೆ ಅಧ್ಯಾತ್ಮನಿಷ್ಠಂ ಅಂದ್ರೆ ಇದು ನಮ್ಮ ನಮ್ಮ ವ್ಯಕ್ತಿತ್ವದ ಚಿತ್ರಣ. ಅಲ್ಲಿ ಬರತಕ್ಕಂಥ ಕೌರವರು ಪಾಂಡವರು ಎಲ್ಲ ನಮ್ಮೊಳಗೆ ಇದ್ದಾರೆ. ಕುರುಕ್ಷೇತ್ರ ನಮ್ಮ ಹೃದಯವೇ ಒಂದು ಕುರುಕ್ಷೇತ್ರ. ಅದರೊಳಗೆ ಅವರೆಲ್ಲ ಇದ್ದಾರೆ. ನಮ್ಮೊಳಗೂ ಧರ್ಮರಾಜ ಇರ್ತಾನೆ. ನಾವು ಯಾವುದೋ ಆಸ್ತಿ ಒಳಗೆ ಹಾಕಬೇಕು ಅಂತ ಏನೋ ಪ್ರಯತ್ನ ಮಾಡ್ತಾ ಇರ್ತೇವೆ ಇನ್ನೊಬ್ಬರದ್ದು. ಅವಾಗ ಧರ್ಮರಾಜ ಹೇಳ್ತಾನೆ, ಅದು ಅವರು ಜಾಗಪ್ಪ,
ಅದನ್ನು ನಾವು ಅನ್ಯಾಯವಾಗಿ ಆಕ್ರಮಣ ಮಾಡಬಾರ್ದು ಅಂತ. ಅವಾಗ ನಮ್ಮೊಳಗಿದ್ದ ಕೌರವ ಹೇಳ್ತಾನೆ, ಧರ್ಮರಾಜ ಹೇಳಿದ್ದು ಕೇಳಬೇಡ, ನೀನು ಒಳಗೆ ಹಾಕು. ನಾವು ಕೌರವ ಹೇಳಿದ ಹಾಗೆ ಕೇಳ್ತೇವೆ, ಧರ್ಮರಾಜ ಹೇಳಿದಾಗ ಕೇಳೋಲ್ಲ. ಯಾಕೆಂದರೆ ಈ ಸಂಘರ್ಷದಲ್ಲಿ ಮಧ್ಯದಲ್ಲಿ ನಿಂತು ಗೈಡೆನ್ಸ್ ಕೊಡುವ ಕೃಷ್ಣನನ್ನು ಗಾಡಿಯಿಂದ ಇಳಿಸಿಬಿಟ್ಟಿದ್ದೇವೆ ನಾವು. ಹಾಗಾಗಿ ಒಬ್ಬ ಕೌರವರೇ ಗೆಲ್ತಾ ಇದ್ದಾರೆ. ಯಾವಾಗ ನಮ್ಮೊಳಗಿರತಕ್ಕಂಥ ಧರ್ಮ ಅಧರ್ಮಗಳ ಸಂಘರ್ಷ, ಅದೇ ಕೌರವ ಪಾಂಡವರ ಯುದ್ಧ. ಆ ಯುದ್ಧ ನಡೆಯೋದು ನಮ್ಮ ಹೃದಯದ ಕುರುಕ್ಷೇತ್ರದಲ್ಲಿ. ಆ ನಮ್ಮ ಬದುಕಿನ ಗಾಡಿಗೆ ಕೃಷ್ಣನ ಸಾರಥ್ಯವನ್ನು ನಾವು ಕೊಟ್ಟು ಬದುಕಿಗೆ ಒಂದು ಅರ್ಥ ಕೊಟ್ಟಾಗ ನಮ್ಮ ಜೀವನವೂ ಮಹಾಭಾರತದ ಕಥೆ ಆಗುತ್ತೆ ಅನ್ನುವುದು ತುಂಬ ರಿಲೆವೆಂಟ್ ಆದ, ಇವತ್ತಿಗೂ ನಾಳೆಗೂ ಎಂದೆಂದಿಗೂ ಇನ್ನು 10,000 ವರ್ಷ ಹೋದ ಮೇಲೂ ಹಳತಾಗದ ಒಂದು ಇತಿಹಾಸ. ಅದರಿಂದ ಅದು ಎವರ್ ಫ್ರೆಶ್, ಯಾವಾಗಲೂ ಪ್ರಸ್ತುತವಾದಂಥದ್ದು. ನಿಮಗೆ ಅದಕ್ಕೆ ಒಂದು ಉದಾಹರಣೆ ಹೇಳಬೇಕಾಗಿದ್ದರೆ, ಮಹಾಭಾರತದಲ್ಲಿ ವ್ಯಾಸರೇ ಈ ಮಾತನ್ನು ಹೇಳಿದರು. ಅವರು ಹೇಳ್ತಾರೆ, ಮಹಾಭಾರತ ಅಂದರೆ ಏನು? ಮಹಾಭಾರತ ಅಂದರೆ ಅವರು ಹೇಳ್ತಾರೆ, ಮನ್ವಾದಿ ಕೇಚಿತ್ ಬ್ರುವತೆ ಆಸ್ತಿಕಾದಿ ತಥಾಪರೆ ತಥೋಪರಿಚರಾದ್ಯನ್ಯೇ ಭಾರತಂ ಪರಿಚಕ್ಷತೆ. ಭಾರತವನ್ನು ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಿಂದ ನೋಡ್ತಾರೆ ವ್ಯಾಸರು. ಈ ಶ್ಲೋಕಕ್ಕೆ ಬಹಳ ವಿಚಿತ್ರವಾಗಿ ಆಚಾರ್ಯರು ಬರೋ ತನಕ ಈ ಶ್ಲೋಕಕ್ಕೆ ಅರ್ಥ ಬರೆದಂಥ ವಿದ್ವಾಂಸರಿದ್ದಾರೆ. ಅದನ್ನು ಓದಿದ್ರೆ ನಗು ಬರುತ್ತೆ. ಅವರು ಹೇಳ್ತಾರೆ, ಅವನು ಉಪರಿಚರ ವಸುವಿನ ಮನುವಿನ ಉಪರಿಚರ ವಸುವಿನ ಆಮೇಲೆ ಆ ಮನ್ವಂತರದ ಕಥೆ ಎಲ್ಲಿ ಪ್ರಾರಂಭ ಆಗುತ್ತೆ ಅದು ಅಲ್ಲಿಂದ ಭಾರತ ಪ್ರಾರಂಭ ಅಂತ ಕೆಲವರು ಹೇಳ್ತಾರೆ. ಆಮೇಲೆ ಆಸ್ತಿಕಾದಿ, ಅದೇ ಉಪರಿಚರ ವಸುವಿನಿಂದ ಮನ್ವಂತರದ ಕಥೆಯಿಂದ ಅಥವಾ ಆಸ್ತಿಕ ಮುನಿಯ ಕಥೆಯಿಂದ ಮಹಾಭಾರತ ಪ್ರಾರಂಭ ಆಗುತ್ತೆ ಅಂತ 3 ಥರದ ವರ್ಷನ್ ಉಂಟು ಅಂತ. ಯಾರಿಗೆ? ವ್ಯಾಸರಿಗೆ ಮಹಾಭಾರತ ಬರೋವರಿಗೆ ಮಹಾಭಾರತ ಎಲ್ಲಿಂದ ಶುರು ಆಗುತ್ತೆ ಅಂತ ಗೊತ್ತಿಲ್ಲ. ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಕೋಟ್ ಮಾಡ್ತಾರೆ ಅವರು. ಇದು ನಾಚಿಕೆನಲ್ವಾ? ಮಹಾಭಾರತ ಮನ್ವಂತರದ ಕಥೆಯಿಂದ ಪ್ರಾರಂಭ ಅಂತ ಕೆಲವರು ಹೇಳ್ತಾರೆ, ಉಪರಿಚರ ವಸುವಿನ ಕಥೆಯಿಂದ ಪ್ರಾರಂಭ ಅಂತ ಕೆಲವರು ಹೇಳ್ತಾರೆ, ಆಸ್ತಿಕ ಮಹರ್ಷಿಯ ಕಥೆಯಿಂದ ಪ್ರಾರಂಭ ಅಂತ ಕೆಲವರು ಹೇಳ್ತಾರೆ. ಅಂದರೆ ವ್ಯಾಸರಿಗೆ ಗೊತ್ತಿಲ್ವಾ ಎಲ್ಲಿಂದ ಪ್ರಾರಂಭ ಅಂತ? ಮತ್ತೆ ಅವ್ರು ಏನು ಗ್ರಂಥ ರಚನೆ ಮಾಡಿದ್ರು? ಅಂದರೆ ಈ ಥರ ಅರ್ಥ ಬರೆಯುವವರು ಹೇಗೆ ಸ್ಕಾಲರ್ಸ್ ಆಗ್ತಾರೆ, ಹೇಗೆ ಮಹಾಭಾರತದ ಹೃದಯವನ್ನು ಮುಟ್ಟಿದವರಾಗ್ತಾರೆ? ಅದಕ್ಕೆ ಆಚಾರ್ಯ ಹೇಳಿದರು, ಹಂಗಲ್ಲಪ್ಪ, ಮಹಾಭಾರತವನ್ನು 3 ಥರ ನೋಡ್ತಾರೆ ಜನ ಅಂತ. ಮುಂದೆ 3 ಥರದಿಂದ ಇದನ್ನು ಅರ್ಥ. ಯಾವುದು? ಒಂದು ಮನ್ವಾದಿ. ಮನು ಅಂದರೆ ಮನನ ಮಾಡಬೇಕಾದ ಮನನೀಯವಾದ ವಿಷಯಗಳು, ನಮ್ಮ ಜೀವನದಲ್ಲಿ ನಾವು ಅನುಸರಿಸಬೇಕಾದ ಮನನೀಯವಾದ ಹ್ಯೂಮನ್ ಕ್ವಾಲಿಟೀಸ್, ಮಾನವೀಯ ಮೌಲ್ಯಗಳನ್ನು ಹೇಳತಕ್ಕಂಥ ಗ್ರಂಥ. ನಮ್ಮ ಮನಸ್ಸಿಗೆ, ಮನನಕ್ಕೆ, ಚಿಂತನೆಗೆ ಅಂದರೆ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಮತ್ತೊಂದು ಆಸ್ತಿಕಾದಿ ತಥಾಪರೆ, ಆಸ್ತಿಕರಾದ ಪಾಂಡವರ ಕಥೆ ಅಂದರೆ ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಅದಕ್ಕೆ ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ನು ಮಹಾಭಾರತ, ಅದು ಕಥೆ, ಕೌರವ ಪಾಂಡವರ ಕಥೆ. ಅದಾದ ಮೇಲೆ ಅದನ್ನು ಮನನ ಮಾಡಿ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾದ ಮಾನವೀಯ ಮೌಲ್ಯಗಳನ್ನು ಹೇಳುವ ಕಥೆ, ದಟ್ ಈಸ್ ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. 3ನೇದು ಉಪರಿಚರ ವಸು. ಉಪರಿಚರ ವಸು ಇಲ್ಲ, ಉಪರಿಚರ ಮೇಲೆ ಇರುವವನು ಅಂತ. ಮೇಲೆ ಇರುವವನು ಅಂದರೆ ಯಾರು? ಮೇಲೆ ಇರುವವನು ಅಂದರೆ ದೇವರು. ಅದು ಮನುಷ್ಯನ ಮೌಲ್ಯವನ್ನು ಹೇಳುತ್ತೆ, ಕೌರವ ಪಾಂಡವರ ಇತಿಹಾಸವನ್ನು ಹೇಳುತ್ತೆ. ಒಂದು ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್, ಮತ್ತೊಂದು ಸೈಕಲಾಜಿಕಲ್ ಇಂಟರ್ಪ್ರಿಟೇಷನ್, 3ನೇದು ಸ್ಪಿರಿಚುವಲ್ ಇಂಟರ್ಪ್ರಿಟೇಷನ್ ಆಫ್ ಮಹಾಭಾರತ. ಏನು ಅಂದರೆ ಇಡೀ ಮಹಾಭಾರತ ವಾಸುದೇವಸ್ಯ ಮಹಿಮಾ ಭಾರತೆ ನಿರ್ಣಯೋದಿತ. ಬರೀ ಭಗವಂತನ ಹೆಸರು, ಭಗವಂತನ ನಾಮ, ಗುಣಗಳು, ಗುಣವಾಚಕ ನಾಮಗಳು. ಅದು ಬಿಟ್ಟರೆ ಮಹಾಭಾರತದಲ್ಲಿ 1,00,000 ಶ್ಲೋಕಗಳಿದೆ. ಅಂದರೆ ಸುಮಾರಾಗಿ ದೊಡ್ಡ ಶ್ಲೋಕ, ಸಣ್ಣ ಶ್ಲೋಕ ಇದೆ. ರಫ್ಲಿ 32 ಲಕ್ಷ ಅಕ್ಷರಗಳಿವೆ. ಹೇಳಿದರು 32 ಲಕ್ಷ ಅಕ್ಷರಗಳಲ್ಲ, 32 ಲಕ್ಷ ಭಗವಂತನ ನಾಮಗಳು. ಒಂದೊಂದು ಅಕ್ಷರವೂ ಒಂದೊಂದು ದೇವರ ನಾಮ. ಹೀಗೆ ಇದು ಒಂದು ನೆಲೆ. ಹೀಗೆ 3 ನೆಲೆಯಿಂದ ನೀವು ಭಾರತವನ್ನು ಅರ್ಥ ಮಾಡಬಹುದು. ಇದು ವ್ಯಾಸರು ಹೇಳುವಂಥ ಮಾತು. ಯಾಕೆಂದರೆ ಅದು ಯಾವ ನೆಲೆಯಲ್ಲಿ ಹೇಳುತ್ತೆ ಅಂತ ಅವರೇ ಹೇಳಬೇಕು, ನಮಗೆ ಹೇಗೆ ಗೊತ್ತಾಗಬೇಕು? ಇದು ಆಚಾರ್ಯರು ಮಾಡಿದ ಅರ್ಥ. ನೋಡಿ, ಹೀಗೆ ಎಲ್ಲೋ ನಮ್ಮ ಸಂಸ್ಕೃತದ ವ್ಯಾಖ್ಯಾನಕಾರರು, ದೊಡ್ಡ ದೊಡ್ಡ ವ್ಯಕ್ತಿಗಳು ಪೆದ್ದಾಗಿ ಅರ್ಥ ಬರೆದು ಬಿಟ್ಟರೆ ಅದರ ಹೃದಯವನ್ನು ಮುಟ್ಟುವಂಥ, ತಟ್ಟುವಂಥ ಅರ್ಥವನ್ನು ಆಚಾರ್ಯರು ಕೊಟ್ಟು ಬಿಡ್ತಾರೆ. ಹಾಗಾಗಿ ಮಹಾಭಾರತಕ್ಕೆ 3 ಮುಖವಾದಂಥ ಅರ್ಥ ಅಧ್ಯಯನ ಇದೆ. ಒಂದು, ಅದು ಹಿಸ್ಟಾರಿಕಲ್ ಇಂಟರ್ಪ್ರಿಟೇಷನ್ ಆಫ್, ಅದು ಐತಿಹಾಸಿಕ ಗ್ರಂಥ. ಅದನ್ನು ತಿಳ್ಕೋಬೇಕಾಗಿದ್ದರೆ ನೀವು ಇಡೀ ಮಹಾಭಾರತ ಓದಬೇಕು ಅಂತ. ಅದನ್ನು ಸಂಕ್ಷೇಪ ಇಲ್ಲ. ಆದರೆ ನೋಡಿ, ನಮ್ಮಲ್ಲಿ ಒಂದು ಮಾತಿದೆ, ಏನು ಅಂದರೆ ಮಹಾಭಾರತದ ಸಾರ 2 ಉಂಟು.
ಭಾರತಂ ಸರ್ವಶಾಸ್ತ್ರೇಷು ಭಾರತೆ ಗೀತಿಕಾವರ ವಿಷ್ಣು ಮಹಾಭಾರತದ ಎಸೆನ್ಸ್, ಕ್ವಿಂಟೆಸೆನ್ಸ್ ಆಫ್ ಮಹಾಭಾರತ ಯಾವುದಂದ್ರೆ ಭಗವದ್ಗೀತೆ ಮತ್ತು ವಿಷ್ಣು ಸಹಸ್ರನಾಮ ಮಹಾಭಾರತದ ಸಾರ. ಅದು ಹೇಗೆ ಮಹಾಭಾರತದ ಎಸೆನ್ಸ್ ಅಂದ್ರೆ ಮಹಾಭಾರತ ಸಂಕ್ಷಿಪ್ತವಾಗಿ ಮಹಾಭಾರತ ಕಥೆ ಇರಬೇಕು. ಇಡೀ ಮಹಾಭಾರತದಲ್ಲಿ ಕೌರವ ಪಾಂಡವರ ಕಥೆ ಇರೋದು, ಭಗವದ್ಗೀತೆಯಲ್ಲಿ ಯಾವ ಕಥೆಯೂ ಇಲ್ಲ. ವಿಷ್ಣು ಸಹಸ್ರನಾಮ ಅನ್ನೋದು ಬರೀ ದೇವರ ನಾಮ ಇರೋದು. ಅದು ಮಹಾಭಾರತದ ಸಾರ ಆಗೋದು ಹೇಗೆ? ಅದು ನೋಡಿ, ಮಹಾಭಾರತದ ಐತಿಹಾಸಿಕ ಇಂಟರ್ಪ್ರಿಟೇಷನ್ ಅಂತ ತಿಳ್ಕೊಂಡಾಗ ಅದು ಕೇವಲ ಇತಿಹಾಸ ಮಹಾಭಾರತವನ್ನೇ ಓದಬೇಕು. ಮಹಾಭಾರತ ನಮ್ಮ ಮನಸ್ಸಿಗೆ ತರಬೇತಿ ಕೊಡತಕ್ಕಂಥ ಜೀವನ ಮೌಲ್ಯಗಳನ್ನು ಹೇಳ್ತಕ್ಕಂಥ ಗ್ರಂಥ ಅಂತಾದಾಗ ಅದರ ಎಸೆನ್ಸು ಭಗವದ್ಗೀತೆ. ಮಹಾಭಾರತ ಕೇವಲ ಭಗವಂತನನ್ನು ಹೇಳುತ್ತೆ ಅನ್ನುವಂಥದ್ದು ಅರ್ಥ ಏನಿದೆ, ಅದರ ಎಸೆನ್ಸು ವಿಷ್ಣು ಸಹಸ್ರ. ಹೀಗೆ ಇದು ಮಹಾಭಾರತವನ್ನು 3 ಬಗೆಯಿಂದ ನೋಡುವ ಕ್ರಮ. ಜೀವನ ಮೌಲ್ಯವನ್ನು ಮಹಾಭಾರತದಲ್ಲಿ ಹೇಗೆ ಹೇಳ್ತಾರೆ, ಏನು ಕಥೆ ಅಂತ. ಮಹಾಭಾರತದಲ್ಲಿ 7 ಮತ್ತು 18, ರಾಮಾಯಣಕ್ಕೆ 7 ಅನ್ನೋದು ರಾಮಾಯಣದ ಸಂಖ್ಯೆ. ಯಾಕೆಂದರೆ ರಾಮಾಯಣ 7 ಕಾಂಡಗಳಲ್ಲಿ ಹರಿದು ಬಂದಿದೆ. ರಾಮಾಯಣ 7 ಕಾಂಡದಲ್ಲಿ ಬಂದರೆ ರಾಮ 7ನೇ ಅವತಾರ. ರಾಮ ಅವತಾರ ಆದದ್ದು 7ನೇ ನಕ್ಷತ್ರ ಪುನರ್ವಸುವಿನಲ್ಲಿ. ಹೀಗೆ ಒಂದು ರೀತಿಯಿಂದ ರಾಮಾಯಣ 7ಕ್ಕೆ ಸಂಬಂಧಪಟ್ಟದ್ದು. ಮಹಾಭಾರತ 7 ಮತ್ತು 18ಕ್ಕೆ ಸಂಬಂಧಪಟ್ಟದ್ದು. ಯಾಕೆಂದರೆ 18 ಅಂದರೆ 11, 7 ನಮ್ಮಲ್ಲಿ ಹೇಳೋದು ಉಂಟು, ಜಗಳ ಆಗೋದಾದ್ರೆ ಅವ್ರು ತುಂಬ 7, 11 ಆಯಿತು ಅಂತ. ಅಂದರೆ ಮಹಾಭಾರತ 7, 11. ಆ 11 ಬೇಡ, ಅದು ಕೌರವರ ಸಂಖ್ಯೆ, 7 ಪಾಂಡವರ ಸಂಖ್ಯೆ. 7 ಅಕ್ಷೋಹಿ ಮಾತ್ರ ಅಲ್ಲ, ಮಹಾಭಾರತವನ್ನು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗಳು 7 ಜನ. 5 ಜನ ಪಾಂಡವರು, ದ್ರೌಪದಿ ಮತ್ತು ಕೃಷ್ಣ. ಈ 7 ಮಂದಿಯೇ ನಮಗೆ ಜೀವನ ಮೌಲ್ಯವನ್ನು ಪ್ರತಿನಿಧಿಸ್ತಕ್ಕ, ನಾವು ಹೇಗೆ ಬದುಕಬೇಕು ಅನ್ನುವ ಸಂದೇಶ ಕೊಡತಕ್ಕಂಥವ್ರು. ಈ 7 ಮಂದಿಯಿಂದ ನಾವು ಅನುಭವಿಸಬೇಕಾದ, ಜೀವನದಲ್ಲಿ ಅರಿತು ಆಚರಿಸಬೇಕಾದಂಥ ಮೌಲ್ಯಗಳು 18. ಅದು ಯಾವುದು ಅಂದರೆ ನೋಡಿ, ಮೊದಲು ಧರ್ಮರಾಜ. ಧರ್ಮರಾಜ is a representation of or personification of righteousness. ನಾವು ನಮ್ಮ ಜೀವನದಲ್ಲಿ ಧಾರ್ಮಿಕವಾದ ನಡೆ ಅಂದರೆ ಏನು ಅನ್ನೋದನ್ನು ತೋರಿಸ್ತಕ್ಕಂಥ ಒಂದು ಕ್ಯಾರೆಕ್ಟರ್. ಸೊ ಅದರಿಂದ ನಾವು ಜೀವನದಲ್ಲಿ ಧರ್ಮ ಅಂದರೆ ಏನು, ನಮ್ಮ ಜೀವನದಲ್ಲಿ ಧರ್ಮದ ನಡೆ ಹೇಗಿರಬೇಕು ಅಂತ ತಿಳ್ಕೊಳ್ಳುವಂಥ ಒಂದು ಕಥೆ. ಧರ್ಮರಾಜ ಏನು ಧರ್ಮಾಚರಣೆ ಮಾಡಿದಾನ್ರಿ, ಎಲ್ಲ ಜೂಜಿನಲ್ಲಿ ಜೂಜಾಡಿ, ಆಗ ನಮ್ಮ ಮಂದಿ ಕ್ಲಬ್ಬಿನಲ್ಲಿ ಹೋಗಿ ಎಲ್ಲ ದುಡ್ಡು ಕಳ್ಕೊಂಡು ಮನೆ ಬಂದರೆ ಏನು ತಪ್ಪಿಲ್ಲ, ಧರ್ಮರಾಜ ಮಾಡಿದ್ದಾನೆ, ನಾವು ಯಾಕೆ ಮಾಡಬಾರ್ದು. ಧರ್ಮರಾಜ ಏನು ಮಾಡಿದ್ದಾನೆ ಅನ್ನೋದು ಅದಲ್ಲೆಲ್ಲ ಗೊತ್ತಾಗೋದು ನಮಗೆ. ಧರ್ಮರಾಜನ ಒಂದು 2-3 ಘಟನೆಗಳನ್ನು ನಾನು ನಿಮ್ಮ ಮುಂದೆ ಇಡ್ತೇನೆ, ಆವಾಗ ಅದು ಎಷ್ಟು ಇವತ್ತಿಗೂ ಪ್ರಸ್ತುತ ಅಂತ. ಒಂದು, ಧರ್ಮರಾಜ ಕಾಡಿನಲ್ಲಿರ್ತಾನೆ, ವನವಾಸದ ಮುಕ್ತಾಯದ ಘಟ್ಟ. ಆವಾಗ ಒಂದು ಪ್ರಸಂಗ ನಡೀತದೆ ಅಲ್ಲಿ. ಅವನು ಯಕ್ಷ ಪ್ರಶ್ನೆ. ಆ ಯಕ್ಷ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಬದುಕ್ತಾರೆ ನಿನ್ನ ತಮ್ಮಂದಿರು, ಇಲ್ಲ ಅಂದ್ರೆ ನಿನ್ನನ್ನು ಕೊಂದು ಬಿಡ್ತೇನೆ ಅನ್ನತ್ತೆ ಆ ಯಕ್ಷ. ಇವನ್ನೆಲ್ಲಕ್ಕೂ ಉತ್ತರ ಕೊಡ್ತಾನೆ. ಸರಿ, ಇಷ್ಟು ಜನ ಇಲ್ಲಿ ಬಿದ್ದಿದ್ದಾರೆ, ಈಗ ಪ್ರಜ್ಞೆ ತಪ್ಪಿ, ಕೆಲವರು ಬೇಕು ಅಂತ ಬಿದ್ದಿದ್ದಾರೆ, ಕೆಲವರು ಬಿದ್ದ ಹಾಗೆ ಮಾಡಿದ್ದಾರೆ. ಭೀಮಸೇನ, ಅರ್ಜುನ, ನಕುಲ, ಸಹದೇವ 4 ಜನ ಬಿದ್ದಿದ್ದಾರೆ. ನಿನಗೆ ಯಾರಾದರೂ ಒಬ್ಬರನ್ನ ನಾನು ಬದುಕಿಸ್ತೇನೆ, ಯಾರಾಗುವುದು ಹೇಳು. ಸಹಜವಾಗಿ ಭೀಮ ಅಥವಾ ಅರ್ಜುನ ಹೇಳಬೇಕಿತ್ತಲ್ಲ. ಧರ್ಮರಾಜ ಹೇಳ್ತಾನೆ, ನಕುಲ ಬದುಕಲಿ. ಯಾಕಪ್ಪ, ನಿನಗೆ ನಾಳೆ ಯುದ್ಧ ಆಗಬೇಕಾಗಿದ್ದರೆ ಬೇಕಾಗಿರುವವರು ಭೀಮಾರ್ಜುನರು ಹೊರತು ನಕುಲ ಅಲ್ಲ. ಮತ್ತು ಎಲ್ಲಕ್ಕಿಂತ ನಿನ್ನ ಒಡ ಹುಟ್ಟಿದವರು ಭೀಮಾರ್ಜುನರು, ನಿನ್ನ ತಾಯಿ ಮಗಳು, ಇವಳು ಮಲತಾಯಿ ಮಗ. ನಕುಲ ಯಾಕೆ ಬದುಕಬೇಕು? ಅದಕ್ಕೆ ಧರ್ಮರಾಜ ಏನು ಹೇಳ್ತಾನೆ ಗೊತ್ತಾ? ನೋಡಿ, ನನ್ನ ತಾಯಿಗೆ ನಾನೊಬ್ಬ ಇದ್ದೇನೆ, ನನ್ನ ಮಲತಾಯಿಗೆ ಮಕ್ಕಳೇ ಇಲ್ಲ ಅಂತಾಗತ್ತೆ, ಇಬ್ಬರು ಒಬ್ಬರು ಅದು ಬದುಕಲಿ. ಭೀಮಾರ್ಜುನರು ಬದುಕದೇ ಇದ್ರೂ ಅಡ್ಡಿ ಇಲ್ಲ, ನಕುಲ ಬದುಕಲಿ. ಅಂದರೆ ಅವನ ಯೋಚನೆ ನೋಡಿ, ನಾನು ನನ್ನ ತಾಯಿಗೆ ಒಬ್ಬ ಮಗ ಇದ್ದೇನೆ, ಮಾದ್ರಿಯ ಮಕ್ಕಳೆಲ್ಲ ನಿರ್ನಾಮ ಆಗ್ತಾರೆ, ಒಬ್ಬ ಮಗ ಆದರೂ ಬದುಕಲಿ, ಆದ್ದರಿಂದ ನಾನು ಮಾದ್ರಿ ಮಗನೇ ಬದುಕಬೇಕು, ನಾನು ಭೀಮಾರ್ಜುನ ಬದುಕಲಿ ಅಂತ ನಿಮ್ಮ ಹತ್ರ ಹೊರ ಕೇಳೋಲ್ಲ. ಇದು ಧರ್ಮರಾಜನ ನಿಷ್ಠೆ, ಪ್ರಿನ್ಸಿಪಲ್. ಅದರ ನಂತರ ನೋಡಿ, ವನವಾಸ ಮುಗಿಯಿತು, ಸಂಧಾನಕ್ಕಾಗುವಾಗ ಏನು ಮಾಡಬೇಕು ಅಂತ ಕೃಷ್ಣ ಬಂದ. ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ನಡೆಯಿತು. ಅದಕ್ಕೆ ಎಲ್ಲರೂ ಅಭಿಪ್ರಾಯ ಹೇಳ್ರಿ ಅಂತ ಹೇಳ್ತಾನೆ ಕೃಷ್ಣ. ಎಲ್ಲರೂ ನಿಮ್ಮ ಅಭಿಪ್ರಾಯ ಹೇಳ್ರಿ. ಅವಾಗ ಧರ್ಮರಾಜ ಹೇಳ್ತಾನೆ, ಕೃಷ್ಣ, ನನಗೆ ರಾಜ್ಯ ಸಿಗದೇ ಇದ್ರೂ ತೊಂದರೆ ಇಲ್ಲ,
ಆದಷ್ಟು ಶಾಂತಿ ಸಂಧಾನ ಯುದ್ಧ ಆಗದೇ ಇರುವಂತಹ ಒಂದು ವ್ಯವಸ್ಥೆಗೆ ಪ್ರಯತ್ನ ಮಾಡು. ನಮಗೆ ರಾಜ್ಯ ಸಿಗದಿದ್ದರೂ ತೊಂದರೆ, ನಮ್ಮ ರಾಜ್ಯ ಹಕ್ಕಿನ ರಾಜ್ಯವೇ ಇರಬಹುದು, ಅದಕ್ಕೋಸ್ಕರ ಯಾಕೆ ರಕ್ತಪಾತ ಆಗಬೇಕು? ಬೇಡ, ನನಗೆ ರಾಜ್ಯ ಸಿಗದಿದ್ದರೆ ಅಡ್ಡಿ ಇಲ್ಲ, ಆದರೆ ಯುದ್ಧ ಬೇಡ. ಯಾಕೆಂದ್ರೆ ಅದಕ್ಕೊಂದು ಮಾತು ಹೇಳ್ತಾನೆ, ಬಹಳ ರೋಚಕವಾದಂತಹ ಒಂದು ಮಾತು ಧರ್ಮರಾಜ. ಈ ಒಂದು ಮಾತು ನಾವು ಜೀವನದಲ್ಲಿ ನೆನಪಿಟ್ಟುಕೊಂಡ್ರೆ ಎಷ್ಟೋ ನಮ್ಮ ಜೀವನದಲ್ಲಿ ಪರಿವರ್ತನೆ ಆಗಬಹುದು. ಅವನು ಹೇಳ್ತಾನೆ, ಕೃಷ್ಣ, ಮನುಷ್ಯ ನಾವು ಪ್ರಾಣಿಗಳಿಗಿಂತ ಶ್ರೇಷ್ಠರು, ಬುದ್ಧಿಜೀವಿಗಳು ಅಂತ ಹೇಳ್ತೇವೆ. ಆದರೆ ಒಂದು ನಾಯಿಗೂ ನಮಗೂ ಏನು ವ್ಯತ್ಯಾಸ ಇಲ್ಲ ಜಿದ್ದು ಬಂದಾಗ. ಅದಕ್ಕೆ ಅವನು ಹೇಳ್ತಾನೆ ನೋಡಿ, ಒಂದು ಮಾಂಸದ ಮುದ್ದೆ ರಸ್ತೆಯಲ್ಲಿ ಬಿದ್ದಿರುತ್ತೆ. ರಸ್ತೆಯಲ್ಲಿ ಒಂದು ಮಾಂಸದ ಮುದ್ದೆ ಬಿದ್ದರೆ ಆಚೆಯಿಂದ ಒಂದು ನಾಯಿ, ಈಚೆ ಕಡೆ ಒಂದು ನಾಯಿ, ಎರಡು ನಾಯಿಗಳು ಎರಡಕ್ಕೂ ಏನು ಅಂದರೆ ನನಗೆ ಬೇಕು ಅಂತ ಆಸೆ. ಆ ಮಾಂಸದ ಮುದ್ದೆ ನನಗೇ ಅಲ್ಲ, ನನಗೇ ಬೇಕು ಅಂತ. ಆದರೆ ನನಗೇ ಬೇಕು ಅಂತ ಆ ನಾಯಿಗೆ ಆಸೆ ಇದೆ, ಅದು ಇದು ಹೋಗ್ಬೇಕಲ್ಲ. ಇದಕ್ಕೂ ಅದೇ ಆಸೆ, ನನಗೇ ಬೇಕು ಅಂತ, ಅದು ಇದು ಹೋಗಬೇಕು ಅಂತ. ಎರಡು ಹೋಗೋಲ್ಲ. ಏನಾಗುತ್ತೆ ಮುಂದೆ? ಲಾಂಗೂಲ ಚಾಲನಂ ಕ್ಷೇಡ ಪ್ರತಿವಾಚಃ ವಿವರ್ತನಂ ದಂತದರ್ಶನಂ ಆರಾವಹ ತಥೋ ಯುದ್ಧಂ ಪ್ರವರ್ತತೆ ತತ್ರ ಯೋ ಬಲವಾನ್ ಕೃಷ್ಣ ಜಿತ್ವಾ ಸುತ್ತಿ ತದಾಮಿಷಂ ಏವಮೇವ ಮನುಷ್ಯೇಷು ವಿಶೇಷೋ ನಾಸ್ತಿ ಕಶ್ಚನ. ಬಹಳ ಏನು ಅದ್ಭುತ ನೋಡಿ. ಅವನು ಹೇಳ್ತಾನೆ, ನಾಯಿ, ಆ ನಾಯಿ ಈ ನಾಯಿ ನಿಂತಿದ್ದಾವೆ, ಮಾಂಸದ ತುಣುಕು ಇಲ್ಲಿದೆ, ನನಗೇ ಬೇಕು ಅಂತ ಆಸೆ. ಅದಕ್ಕೇನು ಮಾಡ್ತೆ? ಮೊದಲು ಆ ನಾಯಿ ಈಜು ನಾಯಿಗೆ ಮೊದಲು ಬಾಲ ಆಡಿಸುತ್ತೆ. ಅಂದರೆ ನಾಯಿಗಳಿಗೆ ಬಾಲದ ಭಾಷೆ, ಅವು ಪ್ರೀತಿ ಆದರೂ ಬಾಲ ಆಡಿಸ್ತಾವೆ, ಯಜಮಾನ ಬಂದರೂ ಬಾಲ ಆಡ್ತಾವೆ, ಕಳ್ಳ ಬಂದರೂ ಬಾಲ ಆಡ್ತಾವೆ. ಅದಕ್ಕೆ ಅರ್ಥ ಬೇರೆ ಇದೆ. ಅದು ನಾಯಿಗಳಿಗೆ ಅರ್ಥ ಆಗುತ್ತೆ, ನಮ್ಗೆ ಅರ್ಥ ಆಗೋಲ್ಲ. ಬಾಲ, ಯಾಕಂದರೆ ಮನುಷ್ಯ ಉಳಿದದ್ದೆಲ್ಲ ಮನುಷ್ಯನೂ ಮಾಡ್ತಾನೆ, ಬಾಲ ಇಲ್ಲ, ಅದರಿಂದ ಬಾಲ ಆಡಿಸೋದು ಒಂದು ಇಲ್ಲ ಅಷ್ಟೇ. ನಾಯಿ ಬಾಲ ಆಡಿಸಿತು, ಆ ನಾಯಿ ಬಾಲ ಆಡಿಸಿತು ಅಂದರೆ ಇದು ಅದರ ಅರ್ಥ, ಈ ಮಾಂಸ ನನಗೆ ಬೇಕು, ನೀನು ಹೊರಟು ಹೋಗು. ಆ ನಾಯಿಯು ಬಾಲ ಆಡಿಸಿತು, ಅದಕ್ಕೆ ಬಾಲ ಇಲ್ವಾ, ನನಗೆ ಬೇಕು, ನೀನೇ ಹೋಗು. ಪ್ರಾಬ್ಲಮ್ ಈಸ್ ನಾಟ್ ಸಾಲ್ವ್ಡ್. ಕ್ಷೇಡ ಅವು ಗುರ್ರಂಥದ್ದು, ಅದು ಗುರ್ರಂತಗಳು, ಇದು ಗುರ್ರಂತು, ಪ್ರಾಬ್ಲಮ್ ಪರಿಹಾರ ಆಗಲಿಲ್ಲ. ಪ್ರತಿವಾಚ ವಿವರ್ತನಂ, ಮೆಲ್ಲ ಉಗುರು ಮುಂದೆ ಹಾಕಿ ಒಂದೊಂದೇ ಹೆಜ್ಜೆ ಮುಂದೆ ಬರಲಿಕ್ಕೆ ಶುರು ಮಾಡಿತು, ಅದು ಮುಂದೆ ಬಂತು, ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ. ದಂತದರ್ಶನ, ಅದು ಹಲ್ಲು ಕಿಸಿಯಿತು, ಇದು ಹಲ್ಲು ಕಿಸಿಯಿತು. ಆಮೇಲೆ ಆರಾವ, ಅದು ಬಗಳಿತು, ಇದು ಬಗಳಿತು. ಆದರೂ ಮಾಂಸ ಬಿಟ್ಟು ಹೋಗ್ಲಿಕ್ಕೆ ಎರಡೂ ತಯಾರಿಲ್ಲ. ಕಡೆಗೇನಾಗತ್ತೆ? ಯಾವ ವಿಧಾನದಿಂದ ಹಲ್ಲು ಕಿಸಿದ್ರೂ ಹೋಗಲಿಲ್ಲ, ಬಾಲ ಆಡಿಸಿದ್ರು ಹೋಗಲಿಲ್ಲ, ಬೊಗಳಿದ್ರೂ ಹೋಗಲಿಲ್ಲ. ಕಡೆ ತಥೋ ಯುದ್ಧಂ ಪ್ರವರ್ತದೆ, ಒಂದರ ಮೇಲೆ ಒಂದು ಬಿದ್ದು ಹೊಳ್ಳಾಡಿಕೊಳ್ತಾವೆ ಎರಡು ನಾಯಿಗಳು. ಯಾವ ನಾಯಿ ಬಲಿಷ್ಠವೋ ಅದು ದುರ್ಬಲವಾದ ನಾಯಿನ ಒದ್ದೋಡಿಸುತ್ತೆ, ಮಾಂಸ ತಿನ್ನುತ್ತೆ. ದುರ್ಬಲವಾದ ನಾಯಿ ಬಾಲ ಮಡಚಿಕೊಂಡು ಹೋಗುತ್ತೆ. ನಮ್ಮ ಕಥೆಯೂ ಅಷ್ಟೇ ಅಲ್ವಾ ಕೃಷ್ಣ? ಆಸ್ತಿ ನನಗೆ ಬೇಕು, ಅದು ಮಾಂಸದ ತುಣುಕಿಗಾಗಿ, ಇದು ಒಂದಿಷ್ಟು ಮಣ್ಣಿಗಾಗಿ, ಒಂದು ಹೆಣ್ಣಿಗಾಗಿ ಮನುಷ್ಯ ಮಾಡುವುದು ಇದನ್ನೇ. ಮೊದಲನೇದು ಒಂದು ಬಿಟ್ಟರೆ ಲಾಂಗೂಲ ಚಾಲನ, ಅದು ಇಲ್ಲ, ಬಿಟ್ಟ. ಉಳಿದದ್ದೆಲ್ಲ ಇವನು ಉರುಗುಟ್ಟುವುದು, ತೋಳು ತಟ್ಟುವುದು, ಆಮೇಲೆ ಮುಂದೆ ಮುಂದೆ ಹೋಗೋದು, ಸಿಂಹನಾದ ಮಾಡೋದು, ಹೋರಾಡೋದು, ದುರ್ಬಲನನ್ನು ದಮನ ಮಾಡೋದು, ಬಲಿಷ್ಠ ಅನುಭವಿಸೋದು. ನಾಯಿಗಳಿಗೂ ಮನುಷ್ಯನಿಗೂ ಏನು ವ್ಯತ್ಯಾಸ? ಒಂದು ಆಸ್ತಿಗೋಸ್ಕರ, ಒಂದು ಪ್ರಾಪರ್ಟಿಯ ಓನರ್ಶಿಪ್ಪಿಗೋಸ್ಕರ, ಒಂದು ಮಾಂಸದ ತುಂಡಿಗೋಸ್ಕರ ನಾಯಿ ಏನು ಮಾಡುತ್ತೋ ಅದನ್ನೇ ಮನುಷ್ಯನು ಮಾಡೋದು. ಏವಮೇವ ಮನುಷ್ಯೇಷು ವಿಶೇಷೋ ನಾಸ್ತಿ ಕಶ್ಚನ. ಏನೂ ವ್ಯತ್ಯಾಸ ಇಲ್ಲ. ನಾವು ನಾಯಿಗಳ ಪಾಡು ನಮ್ಮ ಪಾಡು. ಕೃಷ್ಣ, ನಾವು ನಾಯಿಗಳಂತೆ ಬದುಕುವುದು ಬೇಡ, ನಮಗೆ ಜಗಳ ಬೇಡ, ಅವನೇ ಇಟ್ಟುಕೊಳ್ಳಿ ಆಸ್ತಿ, ಸಂಧಾನ ಮಾಡು. ನನಗೆ ಒಮ್ಮೊಮ್ಮೆ ಕಾಣುತ್ತೆ, ಈ ಒಂದು ಶ್ಲೋಕ ನಮಗೆ ನೆನಪಿದ್ರೆ ಪ್ರಾಯ ಬಹಳ ಜನ ಕೋರ್ಟ್ ಕಟ್ಟೆಗೆ ಹೋಗೋ ಅಗತ್ಯ ಬರೋಲ್ಲ. ಮತ್ತು ಅನೇಕ ಜನ ವಕೀಲರಿಗೆ ಸಂಪಾದನೆ ಇಲ್ಲದೆ ಹೋಗ್ಬೋದು. ಈ ಮಾತು ಎಲ್ರಿಗೂ ಅರ್ಥ ಆಗಿಬಿಟ್ರೆ ವಕೀಲರಿಗೆ ದಂಧೆಗೆ ಯಾವ ಅಗತ್ಯ ಇಲ್ಲದಂಥ ಸ್ಥಿತಿ ಬರ್ಬೋದು. ಅಷ್ಟು ಒಂದು ಯಾಕೆ ನಾವು ಒಂದು ಆಸೆ ಪಡಬೇಕು, ಪ್ರಾಪರ್ಟಿಗೋಸ್ಕರ ಜಗಳಾಡಬೇಕು? ಬೇಡ ನನಗೆ. ಇದು ಒಂದು ಧರ್ಮರಾಜ. ಇನ್ನು ಕೊನೆಯದಾಗಿ ಈ ಒಂದು ಘಟನೆ ನಾನು ಹೇಳಬೇಕು ನಿಮಗೆ. ಅವನು ಸ್ವರ್ಗಕ್ಕೆ ಹೋಗುವಾಗ ಒಂದು ನಾಯಿ ಅವನ ಒಟ್ಟಿಗೆ ಬಂದ್ಬಿಡುತ್ತೆ. ಬಾ ಸ್ವರ್ಗಕ್ಕೆ ಅಂದರೆ ಆ ನಾಯಿ ಬರೋದಾನ ಮಾತು ಬಂದಿದ್ರೆ ಬರೋಲ್ಲ ಅನ್ಕೋದ್ಬಿಟ್ಟ. ನನ್ನ ಒಟ್ಟಿಗೆ ಇರೋರು ಅಂದ್ಬಿಟ್ಟು ನಾನೊಬ್ಬರೇ ಸ್ವರ್ಗಕ್ಕೆ ಬರೋಲ್ಲ. ಅದು ನಾಯಿ ಇರಬಹುದು, ಅದು ಒಂದು ಜೀವ, ಅದನ್ನ ಬಿಟ್ಟು ನಾನು ಬರೋಲ್ಲ. ಹೀಗೆ ಹೆಜ್ಜೆ ಹೆಜ್ಜೆಗೆ ಇನ್ನೊಬ್ಬರ ಒಂದು ಕ್ಷೇಮ ಚಿಂತನೆ, ಇನ್ನೊಬ್ಬರಿಗೆ ನೋವಾಗಬಾರದು ಅಂತ ಅವನು ಜೂಜಾಡಿದ್ದಾನೆ. ಯಾಕೆ ಗೊತ್ತುಂಟ? ದೊಡ್ಡಪ್ಪ ಕರೆದ್ರು, ದೊಡ್ಡಪ್ಪನ ಮನಸ್ಸಿಗೆ ನೋವಾಗಬಾರದು ಅಂತ ಜೂಜಾಡಿದ್ದವು. ಆದ್ದರಿಂದ ಧರ್ಮರಾಜ ನಮ್ಮ ಜೀವನದಲ್ಲಿ ನಾವು ಹೇಗೆ ನಡ್ಕೋಬೇಕು, ಸೌಜನ್ಯ ಅಂದರೆ ಏನು, ಇನ್ನೊಬ್ಬರ ಬಗ್ಗೆ ಇರತಕ್ಕ ಕಾಳಜಿ ಎಂದರೇನು, ಅನುಕಂಪೆ, ಇನ್ನೊಬ್ಬರ ದುಃಖಕ್ಕೆ ಸ್ಪಂದಿಸುವುದು, ಇದನ್ನ ಜೀವನದಲ್ಲಿ ನಡೆದು ತೋರಿಸಿದ ಒಂದು ಧರ್ಮರಾಜ. ಅವನು ಧರ್ಮ 18 ಮೌಲ್ಯಗಳಲ್ಲಿ ಒಂದು ಧರ್ಮರಾಜ ಅಂದರೆ ಧರ್ಮ. ಸೊ ನಮ್ಮ ಜೀವನದಲ್ಲಿ ಧರ್ಮದ ನಡೆ ಹೇಗಿರಬೇಕು ಅಂತ ತೋರಿಸ್ತಾನೆ.
ಆಮೇಲೆ ಎರಡನೇವ ಭೀಮಸೇನ. ಭೀಮಸೇನ ನಮ್ಮ ಜೀವನದ 10 ಮೌಲ್ಯಗಳನ್ನು ತೋರಿಸ್ತಾನೆ. ಭಕ್ತ್ಯಾದಿ ದಶಕಂ. ಭಕ್ತಿ ಜ್ಞಾನಂಚ ವೈರಾಗ್ಯಂ ಪ್ರಜ್ಞಾ ಮೇಧಾ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲಂಚೈವ ವೃಕೋದರ ಇತಿ ಸ್ಮೃತಃ ಅಂತ ಭೀಮಸೇನ 10 ಮೌಲ್ಯಗಳನ್ನು ಪ್ರತಿನಿಧಿಸ್ತಾನೆ. ಯಾವುದದು ಅದನ್ನು ಸ್ವಲ್ಪ ವಿಸ್ತಾರವಾಗಿ ಪ್ರಾಯ ನಾಳೆ ನೋಡೋಣ. ನಾನು ಇವತ್ತು ಸಂಕ್ಷಿಪ್ತವಾಗಿ 10 ಗುಣಗಳು. ಒಂದು ಭಕ್ತಿ, ಮತ್ತೊಂದು ಜ್ಞಾನ, ಮತ್ತೊಂದು ವೈರಾಗ್ಯ. ಜ್ಞಾನ, ಭಕ್ತಿ, ವೈರಾಗ್ಯ. ಈ ತಮಾಷೆ ಏನು ಅಂದರೆ ಈ 3 ಶಬ್ದಗಳುಂಟಲ್ಲ, ಇದು ಏನಾಗ್ಬಿಟ್ಟಿದೆ, ಪುರೋಹಿತರ ಬಾಯಲ್ಲಿ ಮಾತ್ರ ಜ್ಞಾನ, ಭಕ್ತಿ, ವೈರಾಗ್ಯ, ಸಿದ್ಧಾರ್ಥ ಸಂಕಲ್ಪದಲ್ಲಿ ಮಾತ್ರ ಉಳಿದಿದ್ದಾವೆ. ಅದು ಯಾರಿಗೂ ಬೇಡಾಗಿದೆ. ಯಾರಿಗೆ ಬೇಕು ಜ್ಞಾನ, ಭಕ್ತಿ, ವೈರಾಗ್ಯ? ಪುರೋಹಿತರು ಸಂಕಲ್ಪದಲ್ಲಿ ಹೇಳ್ತಾರೆ. ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲದೆ ಇದ್ದದ್ದು ನೀವು ಸುಮ್ಮನೆ ತಲೆ ಆಡ್ತಾರೆ. ಅದನ್ನು ಹೇಳಬೇಡಿ ಅಂತ ಹೇಳ್ತಿದ್ದ. ನಮಗೆ ಬೇಡ್ರಿ ಜ್ಞಾನ, ಭಕ್ತಿ, ವೈರಾಗ್ಯ, ಅದೆಲ್ಲ ಆಗುತ್ತೆ. ನಮಗೆ ದುಡ್ಡು ಬೇಕು, ಅದರಿಂದ ಜ್ಞಾನ, ಭಕ್ತಿ, ವೈರಾಗ್ಯ, ಸಿದ್ಧಾರ್ಥ ಅಂತ ಡಿಲೀಟ್ ಮಾಡಿ ಯಥೇಷ್ಟ ಧನಸಿದ್ಧಾರ್ಥಂ ಅಂತ ಸೇರಿಸಿ ಅದಕ್ಕೆ ಅಂತ ಹೇಳ್ತಿದ್ದು. ಪಾಪ ಅವ್ರ ಸಂಕಲ್ಪ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲದಿಂದ ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ತಲೆ ಆಡಿಸಿ ದಕ್ಷಿಣ ಕೊಟ್ಟು ಕಳಿಸ್ತಾವೆ ಈ ಜನ. ಜ್ಞಾನ, ಭಕ್ತಿ, ವೈರಾಗ್ಯ ಇದು 3. ಇದು ವಿಶೇಷ ಏನು ಗೊತ್ತುಂಟ? ಮೊದಲು ಜ್ಞಾನ ಬೇಕು. ಜ್ಞಾನ ಅನ್ನೋದು ಬಹಳ ಮುಖ್ಯವಾದ್ದು. ಜ್ಞಾನ ಅನ್ನೋ ಹಕ್ಕಿ ಇಂತಿಟ್ಕೊಳ್ಳಿ. ಆ ಹಕ್ಕಿಗೆ 2 ರೆಕ್ಕೆಗಳಿದ್ದಾಗೆ ಭಕ್ತಿ ಮತ್ತು ವೈರಾಗ್ಯ. ಭಕ್ತಿ ಮತ್ತು ವೈರಾಗ್ಯದಿಂದ ಜ್ಞಾನ ಬೆಳೆಯುತ್ತೆ. ಏನು ಭಕ್ತಿ ಮತ್ತು ವೈರಾಗ್ಯ ನೋಡಿ, ನಮಗೆ ಇವತ್ತು ಉಂಟು. ಯಾವುದಲ್ಲಿ? ಪ್ರಪಂಚದಲ್ಲಿ ಭಕ್ತಿ ಇದೆ, ಭಗವಂತನಲ್ಲಿ ವೈರಾಗ್ಯ ಇದೆ. ಅದು ತಿರುಮುರುವಾಗಬೇಕು. ಪ್ರಪಂಚದ ವೈರಾಗ್ಯ ಅಂತಂದರೆ ಬಹಳ ತಪ್ಪು. ನಮ್ಮಲ್ಲಿ ನಾನು ಆಗ ಹೇಳಿದೆ, ನಮ್ಮ ದೊಡ್ಡ ದುರಂತ ಏನು ಗೊತ್ತುಂಟ? ನಮ್ಮ ಪ್ರಾಚೀನ ಗ್ರಂಥಗಳನ್ನು ಇಂಗ್ಲಿಷ್ ಟ್ರಾನ್ಸ್ಲೇಷನ್ನಿಂದ ಓದಿ ಅರ್ಥ ಮಾಡಿಕೊಳ್ಳುವ ದುರಂತ ಇಲ್ಲಿಯ ಹುಡುಗರಿಗೆ ಮಾತ್ರ. ಪ್ರಪಂಚದ ಇನ್ನು ಯಾವ ದೇಶದಲ್ಲೂ ಅವರ ಪ್ರಾಚೀನ ಗ್ರಂಥಗಳನ್ನ ಬೇರೊಂದು ದೇಶದ ಭಾಷೆಯಲ್ಲಿ ಅನುವಾದ ಮಾಡಿದ್ದನ್ನು ಓದಿ ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ. ಅದು ಭಾರತದ ದೊಡ್ಡ ದುರಂತ. ಈ ವೈರಾಗ್ಯ ಅಂದರೆ ಇಂಗ್ಲೀಷಲ್ಲಿ ಡಿಟ್ಯಾಚ್ಮೆಂಟು ಅಂತ ಬರೀತಾರೆ. ತಪ್ಪದು. ಏನೇನೋ ತಪ್ಪು ಅನುವಾದಗಳು, ಪ್ರಮೇಯಗಳನ್ನು ತಪ್ಪಾಗಿ ಜನಕ್ಕೆ ಕೊಟ್ಟಾಗಿದೆ. ಇನ್ನು ತಿದ್ಕೊಳ್ಳೋದೇ ಕಷ್ಟ. ವೈರಾಗ್ಯ ಅಂದರೆ ಡಿಟ್ಯಾಚ್ಮೆಂಟ್ ಅಲ್ಲ. ಡಿಟ್ಯಾಚ್ಮೆಂಟ್ ಅಂದರೆ ಅದನ್ನ ಕಳಚಿಕೊಳ್ಳೋದು ಅಲ್ವಾ? ಸಂಸಾರದಿಂದ ಕಳಚಿಕೋ ಅಂತ ಹಿಂದಿನವರು ಹೇಳಲಿಲ್ಲ. ಈಸಬೇಕು, ಇದ್ದು ಜಯಿಸಬೇಕು ಅಂದರು ದಾಸರು. ಸಂಸಾರದಲ್ಲೇ ಇದ್ದು ನಿರ್ಲಿಪ್ತವಾಗಿ ಬದುಕು ಅಂತ ಹೇಳಿದ್ದಾರೆ ಹೊರತು ಅದನ್ನು ಡಿಟ್ಯಾಚ್ ಮಾಡು ಅಂತ ಹೇಳಲಿಲ್ಲ. ಆಮೇಲೆ ಕೃಷ್ಣ ಗೀತೆಯಲ್ಲಿ ಪದ್ಮಪತ್ರ ಮೀವಾಂಬಸಿ ಹೇಗಿರಬೇಕು ಅಂತಂದರೆ ಕಮಲದ ಎಲೆ ನೀರಿನಲ್ಲಿ ಹೇಗಿರುತ್ತೋ ಹಾಗೆ ಬದುಕು ಅಂದ ಕೃಷ್ಣ. ನೋಡಿ, ಕಮಲದ ಎಲೆಗೆ ನೀರು ಹಾಕಿದ್ರೆ ನೀರು ಅಂಟಿಕೊಳ್ಳೋದಿಲ್ಲ, ಜಾರಿ ಹೋಗುತ್ತೆ. ಆದರೆ ನೀರು ಅಂಟಿಕೊಳ್ಳೋದಿಲ್ವ ಅಂತ ಕಮಲದ ಬೀಳನ್ನು ನೀರಿನಿಂದ ಮೇಲೆ ಹಾಕಿ ಬಾರುತ್ತೆ. ಸೊ ನೀರಿನಲ್ಲೇ ಇರಬೇಕು, ಅಂಟಿಕೋಬಾರ್ದು. ಹಾಗೆ ಅದರಿಂದ ವೈರಾಗ್ಯ ಅಂದರೆ ಬಿಟ್ಟು ಹೋಗುವುದಲ್ಲ, ಡಿಟ್ಯಾಚ್ಮೆಂಟ್ ಅಲ್ಲ. ಮತ್ತೆ ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಅಲ್ಲೇ ಇರಬೇಕು, ಅದೇ ಅಂಟಿಸ್ಕೋಬಾರ್ದು. ಡಿಟ್ಯಾಚ್ಡ್ ಅಟ್ಯಾಚ್ಮೆಂಟ್ ಇಸ್ ದ ಕರೆಕ್ಟ್ ಟ್ರಾನ್ಸ್ಲೇಷನ್ ಆಫ್ ವೈರಾಗ್ಯ. ಇದೆಲ್ಲ ಈ ಸೂಕ್ಷ್ಮಗಳು ಏನು ಗೊತ್ತಾಗುತ್ತೆ ಬರೀ ಇಂಗ್ಲೀಷ್ನಲ್ಲಿ ಓದ್ದವರಿಗೆ ಅಲ್ಲ, ಸಂಸ್ಕೃತದಲ್ಲಿ ಓದ್ದವರಿಗೆ ಬಹಳ ಜನ ಗೊತ್ತಾಗೋಲ್ಲ. ಬರೀ ಇಂಗ್ಲೀಷ್ನಲ್ಲಿ ಓದೋರಿಗೆ, ಸಂಸ್ಕೃತ ಓದಿದ ಬಹಳ ಮಂದಿ ಅವರು ಪೆದ್ದು ಪಂಡಿತರಾಗಿದ್ದಾರೆ ಹೊರತು ಮೂಲ ಸ್ಪರ್ಶ ಆಗಲಿಲ್ಲ. ಸ್ಪಿರಿಟ್ ಅನ್ನು ಗ್ರಹಣ ಮಾಡೋದು ಎಲ್ಲರಿಗೂ ಆಗೋಲ್ಲ. ನನಗೆ ಎಷ್ಟೋ ಸರ್ತಿ ನಾನು ಅನಿಸಿದ್ದುಂಟು, ಸಂಸ್ಕೃತ ಭಾಷೆ ನಮ್ಮನ್ನು ತಿಳ್ಕೋಬೇಕಾಗಿದ್ದರೆ ಒಂದು ಜನ್ಮದ ಅಧ್ಯಯನ ಸಾಕಾಗಲ್ಲ. ಅನೇಕ ಜನ್ಮಗಳಿಂದ ಬ್ಯಾಕ್ಗ್ರೌಂಡ್ ಇದ್ದರೆ ಈ ಜನ್ಮದಲ್ಲಿ ಹೂ ಅರಳಿದಾಗ ಅರಳುತ್ತೆ ಸಂಸ್ಕೃತ. ಇಲ್ಲದೇ ಇದ್ದರೆ ಅದು ಕಡಲೆಕಾಯಿ ಇನ್ನೇನೋ ಆಗುತ್ತೆ, ಒಟ್ಟೆ ಅಜೀರ್ಣ ಆಗುತ್ತೆ. ಸಂಸ್ಕೃತ ಓದಿ ಅಜೀರ್ಣ ಆದವರೇ ಹೆಚ್ಚು, ಜೀರ್ಣ ಮಾಡಿಕೊಂಡವರು ಬಹಳ ಕಡಿಮೆ. ಅದರಿಂದ ಸಂಸ್ಕೃತ ಇವತ್ತು ಓದಿದವರಿಗೂ ಅದು ಎಕ್ಸ್ಪೀರಿಯನ್ಸ್ ಆಗಿ ಅವರನ್ನು ಸೇರಿಕೊಳ್ಳಿಲ್ಲ. ಅದು ಬುಕ್ಕಿಶ್ ನಾಲೆಜ್ ಆಗಿ ಕೂತ್ಬಿಟ್ಟಿದೆ. ಅದು ಉಪಯೋಗ ಇಲ್ಲ. ಬುಕ್ಕಿಶ್ ನಾಲೆಜು ಜೀರ್ಣ ಆಗೋದೇ ಇಲ್ಲ. ಅದು ಎಕ್ಸ್ಪೀರಿಯನ್ಸ್ ಆಗಿ ನಮ್ಮಲ್ಲಿ ಒಳಗೆ ಬರಬೇಕು. ಸರಿ, ವೈರಾಗ್ಯ ಅಂದರೆ ಲಿಮಿಟೇಷನ್ಸ್ ಅನ್ನು ತಿಳ್ಕೊಂಡು, ಈಗ ಈ ಪ್ರಪಂಚದ ಸುಖದ ಬಗ್ಗೆ ನಮಗೆ ಆಸಕ್ತಿ ಇದೆ. ಆದರೆ ವೈರಾಗ್ಯ ಅಂದರೆ ಏನು ಅಂದರೆ ಪ್ರಪಂಚವನ್ನು ಬಿಟ್ಟು ಹೋಗುವುದಲ್ಲ, ಪ್ರಪಂಚದ ಲಿಮಿಟೇಷನ್ಸ್ ಅಂತ ತಿಳ್ಕೊಂಡು ಇಷ್ಟೇ ಜಗತ್ತು, ಪ್ರಾಪಂಚಿಕ ಸುಖ ಅಂದರೆ ಇಷ್ಟೇ, ಅದನ್ನು ಹುಚ್ಚು ಕಟ್ಟಬಾರದು ಅನ್ನೋ ತೀರ್ಮಾನಕ್ಕೆ ಬರುವುದು ಅಷ್ಟೇ. ಅದನ್ನು ಬಿಟ್ಟು ಹೋಗೋದಲ್ಲ, ಅದೆಲ್ಲ ಇದ್ದು ಇದರ ಲಿಮಿಟೇಷನ್ಸ್ ಗೊತ್ತಾದಾಗ, ಇದಕ್ಕಿಂತ ದೊಡ್ಡ ಒಂದು ಸಂಗತಿ ಇದೆ ಅಂತ ಗೊತ್ತಾದಾಗ ಅಲ್ಲಿ ಭಕ್ತಿ ಬರುತ್ತೆ. ಇದು ಎಷ್ಟು ಸಣ್ಣದು ಅಂತ ಗೊತ್ತಾಗುದು, ಇದಕ್ಕಿಂತ ದೊಡ್ಡದರ ಪರಿಚಯ ಆಯಿತು, ಆ ದೊಡ್ಡದಲ್ಲಿ ಭಕ್ತಿ ಬರುತ್ತೆ, ಸಣ್ಣದಲ್ಲಿ ವೈರಾಗ್ಯ ಬರುತ್ತೆ. ಆವಾಗ ಜ್ಞಾನ ಬೆಳ್ಕೊಂಡು. ಸೊ ಜ್ಞಾನ ಅಂತಕ್ಕಂಥದ್ದು
ಒಂದು ಹಕ್ಕಿ ಎತ್ತರಕ್ಕೆ ಏರಬೇಕಾಗಿದ್ದರೆ ಒಂದು ಕಡೆ ಭಕ್ತಿಯ ರೆಕ್ಕೆ ಮೇಲಕ್ಕೆ ಕರ್ಕೊಂಡು ಹೋಗಬೇಕು, ಇನ್ನೊಂದು ಈ ಕೆಳಗೆ ಲಿಮಿಟೇಷನ್ಸ್ ತಿಳಿಸಿ ಈ ರೆಕ್ಕೆ ನಮ್ಮನ್ನು ಹೀಗೆ ಎರಡು ಭಕ್ತಿ ವೈರಾಗ್ಯಗಳ ರೆಕ್ಕೆಯಿಂದ ಮೇಲಕ್ಕೆ ಏರುವ ಜ್ಞಾನ, ಇದನ್ನ ಜ್ಞಾನ ಭಕ್ತಿ ವೈರಾಗ್ಯ ಅಂದರು.